ಮುಂದೆ ಸಾಗಿ ಸಂತ ರಾಮ್ಪಾಲ್ ಮಹಾರಾಜರು ಸ್ಕೂಟರನ್ನು ಒಂದು ಸೇತುವೆ ಬಳಿ ನಿಲ್ಲಿಸುತ್ತಾರೆ. ಈ ಸೇತುವೆಯ ವಿಶೇಷತೆ ಏನೆಂದರೆ, ಸಂತ ರಾಮ್ಪಾಲ್ ಮಹಾರಾಜರು ಜೂನಿಯರ್ ಇಂಜಿನಿಯರ್ ಆಗಿದ್ದಾಗ ಇದನ್ನು ಸ್ವತಃ ತಾವೇ ನಿರ್ಮಿಸಿದ್ರು. ಈ ಪ್ರದೇಶವು ಅರಣ್ಯಮಯವಾಗಿದ್ದರಿಂದ ಸಂತ ರಾಮ್ಪಾಲ್ ಮಹಾರಾಜರಿಗೆ ಈ ಸೇತುವೆಯ ಮೇಲೆ ಕುಳಿತುಕೊಳ್ಳುವುದು ಬಹಳ ಇಷ್ಟವಾಗಿತ್ತು. ನೌಕರಿಯಲ್ಲಿದ್ದಾಗ ಅವರು ಈ ಸೇತುವೆಯ ಮೇಲೆ ಕುಳಿತು ಪರಮಾತ್ಮನ ನೆನಪಿನಲ್ಲಿ ಕಳೆದು ಹೋಗುತ್ತಿದ್ದರು. ಹೇ ದಯಾಳು ಕಬೀರ್ ಪರಮಾತ್ಮ, ತಾವು ನೀಚರಾದ ನಮಗಾಗಿ 600 ವರ್ಷಗಳ ಹಿಂದೆ ಧಾರಕ ರೂಪವನ್ನು ಧರಿಸಿ ಈ ಹೊಲಸು ಲೋಕದಲ್ಲಿ 120 ವರ್ಷಗಳ ತನಕ ಇದ್ದೀರಿ. ನಿಮ್ಮನ್ನು ಬಿಸಿ ಎಣ್ಣೆಯ ಕಡಾಯಿಯಲ್ಲಿ ಹಾಕಲಾಯಿತು. ಮದ ಏರಿರೋ ಆನೆಯಿಂದ ಕೊಲ್ಲುವ ಪ್ರಯತ್ನ ಮಾಡಲಾಯಿತು. ನದಿಯಲ್ಲಿ ಮುಳುಗಿಸಿ ಕೊಲ್ಲಲು ಪ್ರಯತ್ನ ಮಾಡಲಾಯಿತು. ನಿಮ್ಮನ್ನು ಅಪಖ್ಯಾತಿಗೆ ಒಳಪಡಿಸಲು ಸುಳ್ಳು ಪತ್ರ ಬರೆಯಲಾಯಿತು. ನಿಮ್ಮ ಮೇಲೆ ಎಷ್ಟು ದೌರ್ಜನ್ಯಗಳನ್ನು ನಡೆಸಲಾಯಿತು. ಆದರೂ ಹೇ ದಯಾಳು ಪರಮಾತ್ಮ, ಏನೆಲ್ಲ ಮಾಡಿಲ್ಲ ತಾವು. ತಮ್ಮ ಸತ್ಯಲೋಕದಿಂದ ಬೇರ್ಪಟ್ಟ ಆತ್ಮಗಳಿಗಾಗಿ ತಮ್ಮ ಶರಣದಲ್ಲಿ ತೆಗೆದುಕೊಳ್ಳಲು ಈ ತತ್ವಜ್ಞಾನವನ್ನು ಎಲ್ಲ ಜೀವಾತ್ಮಗಳ ತನಕ ತಲುಪಿಸಲು. साहेब कबीर आजा आत्मा तोए पुकारती, तेरे हाथ में चाबी हो सतगुरु सतलोक द्वार की। साहेब कबीर आजा आत्मा तोए पुकारती, तेरे हाथ में चाबी हो सतगुरु सत लोक द्वार की।